ಇಲ್ಲಿ ನಡೀತಾ ಇರುವಂತ ಭ್ರಷ್ಟಾಚಾರ ವಿಚಾರ ಇಟ್ಕೊಂಡು, ಇಲ್ಲಿ ನಡೀತಾ ಇರುವಂತ ಏನಿವತ್ತು ಡ್ರಗ್ಸ್ ಮಾರಾಟ ವಿಚಾರವನ್ನು ಇಟ್ಕೊಂಡು, ಇಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ವಿಚಾರವನ್ನು ಇಟ್ಕೊಂಡು, ಇಸ್ಪೇಟಲ್ಲಿ ಇವತ್ತು ಕ್ಲಬ್ಗಳು ಏನ್ ನಡೀತಾ ಇದಾವೋ, ಆನ್ಲೈನ್ ತಪ್ಪು ದಾರಿಯಲ್ಲಿ ಏನ್ ನಡೀತಾ ಇದೆನೋ, ಇವತ್ತು ನಾನು ನಿನ್ನೆ ಒಬ್ಬ ರಿಟೈರ್ಡ್ ಪೊಲೀಸ್ ಆಫೀಸರ್ ರಾಮ್ಲೋರೆ ನಿಮಗೆ ಗಾಂಜಾ ಬೇಕಂತ ಹೇಳಿದ್ರಿಗಿನ ಯಾರನ್ನ ಫೋನ್ ಮಾಡಿದ್ರೆ ಈ ಸ್ಥಳಕ್ಕೆ ಬಾ ಅಂತಾರ, ಆ ಸ್ಥಳಕ್ಕೆ ಬಂದ್ರೆ ಗಾಂಜಾ ಕೊಡುವಂತ ಕೆಲಸ ಕೂಡ ಆಗ್ತಾ ಇದೆ. ಹಂಗಾಗಿ ಇವತ್ತು ಮಟಕನ ಎಲ್ಲ ಕೂಡ ಆನ್ಲೈನ್ ಅಲ್ಲಿ ನಡೀತಾ ಇದಾವ. ಇವತ್ತು ಆನ್ಲೈನ್ ಅಲ್ಲಿ ಮಾಡೋಂಥ ಟೈಮಲ್ಲಿ ಅವರು ಬಹಳಷ್ಟು ಮಂದಿಗೆ ಏನು ಸೆಕ್ಷನ್ಗಳು ಆಗ್ತಾ ಇದಾರೆ ಅಂದ್ರಿಗಿನ ಕೇವಲ ಅಂದ್ರೆ ಸುಮ್ಮನೆ ಸೆಕ್ಷನ್ಗಳು ಹಾಕೋದು ಅಂದ್ರೆ 27/NDPS ಅಂತೇಳಿ ಒಂದು ಕಾನೂನು ಪ್ರಕಾರ ಕೇಸ್ ಆಗ್ತಾ ಇದಾರಾಗ್ಲಿ, ಯಾರು ಪೆಡ್ಲರ್ ಯಾರಿದಾರೋ ಅವ್ನ ಇನ್ವೆಸ್ಟಿಗೇಷನ್ ಅಂತೇಳಿ ಯಾರು ಮಾಡ್ತಾ ಇಲ್ಲ. ಹಂಗಾಗಿ ಇವೆಲ್ಲವನ್ನು ಇಟ್ಕೊಂಡು ಸಮಾವೇಶ ಮಾಡ್ಬೇಕಂದ್ರೆ ನಮ್ಮ ರಾಜ್ಯಾಧ್ಯಕ್ಷರು ತೀರ್ಮಾನ ತಗೊಂಡಿರೋ ಕಾರಣ ಇದು ದೊಡ್ಡ ಸಮಾವೇಶ ಮಾಡೋಂಥ ಕೆಲಸ ಕೂಡ ಮಾಡಿದೆ. ಇವತ್ತು ಸಮಾವೇಶ ಮಾಡಬೇಕು ಅಂದೇಳಿ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ನಾಯಕರು ಎಲ್ಲರೂ ಕೂಡ ಮಾಡೋದ್ರ ಜೊತೆಲಿ ನಾನು ಮತ್ತು ಜನಾರ್ದನ್ ರೆಡ್ಡಿ ಅವರು ಕೂಡ ಮೊನ್ನೆ ಹೋಗಿದ್ದರು ಬೆಂಗಳೂರಿಗೆ. ಹೋದಂಥ ಟೈಮಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ವಿಜೇಂದ್ರ ಅವ್ರ ಹತ್ರ ಕೂಡ ಭಾಳಷ್ಟು ಚರ್ಚೆ ಮಾಡಿದ್ದಾರೆ. ಚರ್ಚೆ ಮಾಡಿ ಅವತ್ತು ನಂತರ ನಮ್ಮ ರಾಷ್ಟ್ರೀಯ ನಾಯಕರು JP ನಡ್ಡಾ ಅವ್ರನ್ನ ಅವ್ರ ಸಮ್ಮುಖದಲ್ಲಿ ಕೂಡ ಇದು ಚರ್ಚೆ ನಡೀತಾ ಇತ್ತು. ಚರ್ಚೆ ಆದ ನಂತರ ಕೂಡ ಪುನಃ ಜನಾರ್ದನ್ ರೆಡ್ಡಿ ಅವರು ಎಲ್ಲರ ಹತ್ರ ಮಾತಾಡಿಕೊಂಡು ಅದನ್ನ ಬಹಳಷ್ಟು ಮಂದಿ ಇಲ್ಲಿ ಬರೋಂಥ ಎಲ್ಲ ಮಾಜಿ ಶಾಸಕರು, ಬರೋಂಥ ಹಾಲಿ ಶಾಸಕರು, ಬಹಳಷ್ಟು ಮಂದಿ ಮಾಜಿ ಸಂಸದರು, ಬಹಳಷ್ಟು ಹೋರಾಟಗಾರರು, ಎಲ್ಲ ಹಿರಿಯ ನಾಯಕರೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯಿಂದ ಇಡೀ ಕರ್ನಾಟಕ ರಾಜ್ಯ ಏನು ಹೇಳ್ತಾ ಇದ್ದಾರೆ, ಈ ಘಟನೆಯನ್ನು ನೀವು ಬಿಡಬಾರ್ದು. ಇದು ಆದಂಥ ಇನ್ಸಿಡೆಂಟ್ ಅನ್ನು ಕೇವಲ ನಿಮ್ಮ ಮೇಲೆ ಒಂದೆಲ್ಲ ಎಲ್ಲರ ಮೇಲೆ ನಡೀತಾ ಇದೆ. ಇವತ್ತು ನೀವು ಒಂದು ಸ್ಥಾನದಲ್ಲಿರೋ ಕಾರಣ ಇವತ್ತೆಲ್ಲ ಕೂಡ ಮಾಧ್ಯಮದ ಮೂಲಕ ಹೊರಗಡೆ ಬರುವಂಥ ಕೆಲಸ ಆಗಿದೆ. ಇದು ಕೇವಲ ಇಲ್ಲಿಗೆ ಮುಗಿಬಾರ್ದು, ಸಮಾವೇಶ ಜೊತೆಲಿ ಪಾದಯಾತ್ರೆಯನ್ನು ಕೂಡ ಮಾಡಬೇಕು ಅನ್ನೋ ವಿಚಾರವನ್ನು ಬಹಳಷ್ಟು ಸಾರಿ ನಮ್ಮ ಚರ್ಚೆಯನ್ನು ಮಾಡಿದ್ರೆ. ಜನಾರ್ದನ್ ರೆಡ್ಡಿ ಅವರು ಕೂಡ ಹೋಗಿ ಅಧ್ಯಕ್ಷರ ಹತ್ರ ಮಾತಾಡಿ ಎಲ್ಲ ವಿಚಾರಗಳನ್ನು ಕೂಡ ಅವ್ರು ತಿಳಿಸಿ ಅವ್ರಿಗೆ ಯಾವ್ಯಾವ ಏನೇನು ಸಮಾಧಾನ ಕೊಡಬೇಕು ಎಲ್ಲವನ್ನು ಕೂಡ ಕೊಟ್ಟು ಕಂಪಲ್ಸರಿ ಎಲ್ಲರೂ ಒತ್ತಾಯ 90% ಪಬ್ಲಿಕ್ ನನ್ನ ಹತ್ರ ಬರುವಂಥ ಜನಾರ್ದನ್ ರೆಡ್ಡಿ ಅವರು ಹೇಳಿದಂತೆ 90% ಪಬ್ಲಿಕ್ ಅವ್ರ ಒಪಿನಿಯನ್ ಹೆಂಗಿದೆ ಅಂದ್ರೆ ಪಾದಯಾತ್ರೆ ಮಾಡ್ರಿ ಅನ್ನೋಂಥ ಒಪಿನಿಯನ್ ಇರೋ ಕಾರಣ ಅವರು ಎಲ್ಲವನ್ನು ಕೂಡ ಮಾಹಿತಿ ಕೊಡುವಂಥ ಕೆಲಸ ಮಾಡಿ. ಮತ್ತೆ ಅಧ್ಯಕ್ಷರು ನನ್ನ ಕರೆದಿದ್ರು, ರಾಮ್ಲೋರೆ ನೀವು ಬರಬೇಕು ಅಂತ ಹೇಳಿ ಕರೆದಿದ್ರು. ನಾನು ಕೂಡ ನಿನ್ನೆ ಹೋದಂಥ ಟೈಮಲ್ಲಿ ಅಧ್ಯಕ್ಷರು ಕೂಡ ಎಲ್ಲ ವಿಚಾರಗಳನ್ನು ತಿಳ್ಕೊಂಡ ನಂತರ ನಾನು ಕೂಡ ಎಲ್ಲ ವಿಚಾರಗಳನ್ನು ಕೂಡ ಅವ್ರು ತಿಳಿಸಿದ ನಂತರ ಅವ್ರು ಹೇಳಿದ್ರು, ರಾಮ್ಲಣ್ಣವರೇ ನಾವು ಮತ್ತೆ ಪುನಃ ಪತ್ರವನ್ನು ಬರೆದು ಆ ಪತ್ರದ ಮೂಲಕ ಕೂಡ ಅವರು ಪುನಃ ನಿಮ್ಗೆ ಹೇಳ್ತೀನಿ ಅನ್ನೋಂಥ ಮಾತನ್ನು ಹೇಳಿದ್ರು. ನಾನು ಕೂಡ ನನಗಿರೋಂಥ ಒಂದು ಸೋರ್ಸ್ ಪ್ರಕಾರ ನಾನು ಕೇಂದ್ರದ ನಾಯಕರನ್ನ ಎಲ್ಲರ ಹತ್ರ ನಾನು ಮಾತಾಡಿದಂಥ ಟೈಮಲ್ಲಿ ಕೂಡ ಅವ್ರು ಹೇಳಿದ್ರು, ನಮ್ದು ಯಾವುದೇ ರೀತಿಯಲ್ಲಿ ಪಾದಯಾತ್ರೆ ಮಾಡುವಂಥ ವಿಚಾರದಲ್ಲಿ ನಮ್ದು ಯಾವುದೇ ಅಭ್ಯಂತರ ಇಲ್ಲ. ಅವ್ರು ಹೇಳಿದಂಥ ಎಲ್ಲ ನಾಯಕರು ಹೇಳಿದಂಥ ಅಭಿಪ್ರಾಯ ಏನಂದ್ರೆಗಿನ ನನ್ನ ಸೋರ್ಸ್ ಪ್ರಕಾರ ನಮ್ಮ ನಾಯಕರು ಎಲ್ಲರೂ ಕೂಡ, ಯಾಕಂದ್ರೆ ನಾನು ಕೂಡ ತುಂಬಾ ವರ್ಷಗಳಿಂದ ರಾಜಕಾರಣದಲ್ಲಿ ಇರೋ ಕಾರಣ ನನಗೆ ಕೂಡ ಕೇಂದ್ರದ ನಾಯಕರು ಎಲ್ಲರೂ ಕೂಡ ಪರಿಚಯಸ್ಥರಾಗಿರೋ ಕಾರಣ ಎಲ್ಲರೂ ಕೂಡ ಹೇಳಿದ್ರು, ನನ್ನ ಇವತ್ತು ಪಾದಯಾತ್ರೆ ಮಾಡೋಂಥ ವಿಚಾರದಲ್ಲಿ ಕೇಂದ್ರ ನಾಯಕರು ನಮ್ದು ಯಾವುದೇ ಅಭ್ಯಂತರ ಇಲ್ಲ ಅನ್ನೋಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಹೇಳಿದ ಮೇಲೆ ಮತ್ತೆ ನಮ್ಮ ಅಧ್ಯಕ್ಷರು ಕೂಡ ನಾನು ತಿಳಿಸಿದೆ, ರಾಮ್ಲಣ್ಣವ್ರು ಹಿಂಗ ವಿಜೇಂದ್ರ ಅವ್ರು ಹಿಂಗೆ ಆಗ್ತಾ ಇದೆ ಅನ್ನೋಂಥ ವಿಚಾರ ಹೇಳಿದ ನಂತರ ನಾನು ಜನಾರ್ದನ್ ರೆಡ್ಡಿ ಅವ್ರಿಗೆ ಹೇಳಿದೆ, ಏನ್ ಮಾಡನ್ರಿ ಜನಾರ್ದನ್ ರೆಡ್ಡಿ ಅವರೇ, ಎಲ್ಲರೂ ಕೂಡ ಪಾದಯಾತ್ರೆ ಮಾಡ್ಬೇಕಂತ ಇದ್ದಾರೆ. ಆಲ್ರೆಡಿ ಪಾದಯಾತ್ರೆ ಮಾಡೋಂಥ ವಿಚಾರದಲ್ಲಿ ಕೂಡ ನಾವು ಇವತ್ತು ಮಾಧ್ಯಮಗಳಲ್ಲಿ ನಾನು ನೋಡ್ತಾ ಇದ್ದೆ, ಅದು ಏನು ಇವತ್ತು ಪಾದಯಾತ್ರೆ ಹೆಂಗೆ ಹೋಗ್ತಾ ಇದೆ, ಎಲ್ಲೆಲ್ಲಿ ನಿಲ್ಲಬೇಕು, ಎಲ್ಲೆಲ್ಲಿ ಹಾಲ್ಟ್ ಇದೆ, ಎಲ್ಲೆಲ್ಲಿ ಇದೆ, ಟೋಟಲ್ ಆಗಿ ಹತ್ತತ್ರ 22 ದಿನಗಳು 20 ದಿನಗಳದ್ದು ಒಂದು ರೂಟ್ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡು ಎಲ್ಲರಿಗೂ ನಿಮ್ ಕಾಪಿ ಒಂದು ಕೊಡ್ತೀನಿ, ಒಂದು ರೂಟ್ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಂತ ಕೆಲಸ ಆಗಿದೆ. ಆದ ನಂತರ ಕೂಡ ಇವತ್ತು ನಮಗೇನಂದ್ರೆ ನಮ್ಮ ಪಾರ್ಟಿಯಲ್ಲಿ ಇವತ್ತು ನಾವೆಲ್ಲ ತಯಾರಿ ಮಾಡ್ಕೊಂಡಿದ್ರೆ ಕೂಡ ನಾವೇನು ಇವತ್ತು ಪಾದಯಾತ್ರೆ ಅಂದ್ರೆ ಹೆಂಗಂದ್ರೆ 17ನೇ ತಾರೀಕು ಸಮಾವೇಶ ಆಗಬೇಕು. ಸಮಾವೇಶ ಆದ ತಕ್ಷಣ ಅಲ್ಲಿಂದನೇ ಪಾದಯಾತ್ರೆ ಹೊರಡಬೇಕನ್ನಂತ ಸಲುವಾಗಿ ಇನ್ನು 2 ದಿನ ಉಳಿದಿರೋಕ್ಕೋಸ್ಕರ ಎಲ್ಲ ರೆಡಿಯನ್ನು ಮಾಡ್ಕೊಂಡಿವಿ. ಇದೆಲ್ಲ ಕೂಡ ಬ್ಲೂ ಪ್ರಿಂಟ್ ತಮ್ಮ ಎಲ್ಲರೂ ಕೂಡ ಕೊಡ್ತೀನಿ, ಹೋಗ್ಬೇಕಂತೇಳಿ ನಮ್ಮ ಅಭಿಪ್ರಾಯ ಏನಿದೆನೋ ಹಂಗಿತ್ತು. ಆಮೇಲೆ ಹಂಗಾಗಿ ನಾವೆಲ್ಲರೂ ಕೂಡ ಯೋಚನೆ ಮಾಡಿದಂಥ ಟೈಮಲ್ಲಿ ನಮ್ಮ ಕೇಂದ್ರದಲ್ಲಿ ನಾಯಕರು ಮಾತಾಡಿದಂಥ ಟೈಮಲ್ಲಿ ಅವರೆಲ್ಲರೂ ಕೂಡ ರಾಜ್ಯಾಧ್ಯಕ್ಷರು ತೀರ್ಮಾನ ತಗೊಳ್ಳಿ, ಅವ್ರು ತಗೊಂಡ ನಂತರ ತಾವೇನ್ ಮಾಡ್ತಿರೋ ಮಾಡಿ ಅನ್ನೋ ಅಭಿಪ್ರಾಯಗಳು ಮಾಡಿದ್ದಾರೆ. ಹಂಗಾಗಿ ಇವತ್ತು ಅಧ್ಯಕ್ಷರು ಕೂಡ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೂಡ ಮಾತಾಡಿ ಎಲ್ಲರ ಅಭಿಪ್ರಾಯ ನಾವು ಪಾದಯಾತ್ರೆ ಮಾಡ್ಬೇಕನ್ನಂತದ್ದಿದೆ ಅನ್ನಂತ ಹೇಳಿದ್ದಾರೆ. ಹಂಗಾಗಿ ಇವತ್ತು ಅಧ್ಯಕ್ಷರು ಅಂದ್ರೆ ನಮ್ಮಲ್ಲಿ ಪಾರ್ಟಿಯಲ್ಲಿ ಒಂದು ಕೆಲವೊಂದು ಪ್ರೊಸೀಜರ್ಸ್ ಇರ್ತಾವ, ಎಲ್ಲಿ ತನಕ ಅಧ್ಯಕ್ಷರು ಪರ್ಮಿಷನ್ ಕೊಡಲ್ಲ ಅಲ್ಲಿ ತನಕ ನಾವು ಪಾದಯಾತ್ರೆ ಮಾಡಂಗಿಲ್ಲ. ಹಂಗಾಗಿ ಆಲ್ರೆಡಿ ನಮ್ಮ ರಾಷ್ಟ್ರೀಯ ನಾಯಕರು ಎಲ್ಲರೂ ಕೂಡ ಹೇಳಿದ್ದಾರೆ, ರಾಜ್ಯಾಧ್ಯಕ್ಷರು ಅಂತಿಮ, ಅವರು ಓಕೆ ಅಂದ್ಬಿಟ್ರೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ ಅನ್ನಂತ ಮಾತನ್ನು ಹೇಳಿದ್ದಾರೆ. ಹಂಗಾಗಿ ನಾವೆಲ್ಲ ಕೂಡ ಈ ಸಿದ್ಧತೆಯನ್ನು ಮಾಡ್ಕೊಂಡಿದ್ವಿ. ಪಾದಯಾತ್ರೆ ಸಲುವಾಗಿ ರಾಜ್ಯಾಧ್ಯಕ್ಷರಂತ ವಿಜೇಂದ್ರವರು ಎಲ್ಲಿ ನಮ್ಮ ಪಾರ್ಟಿ ಪ್ರೊಸೀಜರ್ಸ್ ಇರೋ ಕಾರಣ ಅವ್ರು ಯಾವ ಒಪ್ಪಿಗೆ ಕೊಡ್ತಾರೋ
ಆ ಒಪ್ಪಿಗೆ ಕೊಟ್ಟಿದ ತಕ್ಷಣ ಪಾದಯಾತ್ರೆಯನ್ನು ಕೂಡ ಪ್ರಾರಂಭ ಮಾಡೋಂಥ ಕೆಲಸ ಮಾಡಿ ಎಲ್ಲವನ್ನು ಕೂಡ ತಯಾರು ಮಾಡ್ಕೊಂಡು ಕುಂತೀವಿ. ಸಮಾವೇಶ ಜೊತೆಲಿ ಅಲ್ಲಿಂದನೇ 17ನೇ ತಾರೀಕು ಪಾದಯಾತ್ರೆ ಹೋಗ್ಬೇಕಂತೇಳಿ ತೀರ್ಮಾನ ತಗೊಂಡು ಅಧ್ಯಕ್ಷರ ಸಲುವಾಗಿ ಅವ್ರ ಒಪ್ಪಿಗೆ ಅಂದ್ರೆ ಅವ್ರು ಎಲ್ಲಿ ಯಾವಾಗ ಒಪ್ಪಿಗೆ ಕೊಡ್ತಾರ ಅನ್ನೋದಕ್ಕೋಸ್ಕರ ಕಾಯ್ತಾ ಇದ್ವಿ. ಅವ್ರು ಒಪ್ಪಿಗೆ ಕೊಟ್ಟಿದ ತಕ್ಷಣ ನಾವು ಪಾದಯಾತ್ರೆಯನ್ನು ಅನೌನ್ಸ್ ಮಾಡೋಂಥ ಕೆಲಸ ಕೂಡ ಮಾಡ್ತೀವಿ. ಇಲ್ಲಿ ನಡೀತಾ ಇರುವಂತ ಭ್ರಷ್ಟಾಚಾರ ವಿಚಾರ ಇಟ್ಕೊಂಡು, ಇಲ್ಲಿ ನಡೀತಾ ಇರುವಂತ ಏನ್ ಇವತ್ತು ಡ್ರಗ್ಸ್ ಮಾರಾಟ ವಿಚಾರವನ್ನು ಇಟ್ಕೊಂಡು, ಇಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ವಿಚಾರವನ್ನು ಇಟ್ಕೊಂಡು, ಇಸ್ಪೇಟಲ್ಲಿ ಇವತ್ತು ಕ್ಲಬ್ಗಳು ಏನ್ ನಡೀತಾ ಇದಾವೋ, ಆನ್ಲೈನ್ ತಪ್ಪು ದಾರಿಯಲ್ಲಿ ಏನ್ ನಡೀತಾ ಇದೆನೋ, ಇವತ್ತು ನಾನು ನಿನ್ನೆ ಒಬ್ಬ ರಿಟೈರ್ಡ್ ಪೊಲೀಸ್ ಆಫೀಸರ್ ರಾಮ್ಲೋರೆ ನಿಮಗೆ ಗಾಂಜಾ ಬೇಕಂತ ಹೇಳಿದ್ರಿಗಿನ ಯಾರನ್ನ ಫೋನ್ ಮಾಡಿದ್ರೆ ಈ ಸ್ಥಳಕ್ಕೆ ಬಾ ಅಂತಾರ, ಆ ಸ್ಥಳಕ್ಕೆ ಬಂದ್ರೆ ಗಾಂಜಾ ಕೊಡುವಂತ ಕೆಲಸ ಕೂಡ ಆಗ್ತಾ ಇದೆ. ಹಂಗಾಗಿ ಇವತ್ತು ಮಟಕನ ಎಲ್ಲ ಕೂಡ ಆನ್ಲೈನ್ ಅಲ್ಲಿ ನಡೀತಾ ಇದಾವ. ಇವತ್ತು ಆನ್ಲೈನ್ ಅಲ್ಲಿ ಮಾಡೋಂಥ ಟೈಮಲ್ಲಿ ಅವರು ಬಹಳಷ್ಟು ಮಂದಿಗೆ ಏನು ಸೆಕ್ಷನ್ಗಳು ಆಗ್ತಾ ಇದಾರ ಅಂದ್ರಿಗಿನ ಕೇವಲ ಅಂದ್ರೆ ಸುಮ್ಮನೆ ಸೆಕ್ಷನ್ಗಳು ಹಾಕೋದು ಅಂದ್ರೆ 27/NDPS ಅನ್ನೋದೇಳಿ ಒಂದು ಕಾನೂನು ಪ್ರಕಾರ ಕೇಸ್ ಆಗ್ತಾ ಇದಾರಾಗ್ಲಿ, ಯಾರು ಪೆಡ್ಲರ್ ಯಾರಿದಾರೋ ಅವ್ನ ಇನ್ವೆಸ್ಟಿಗೇಷನ್ ಅನ್ನೋದೇಳಿ ಯಾರು ಮಾಡ್ತಾ ಇಲ್ಲ. ಹಂಗಾಗಿ ಇವೆಲ್ಲವನ್ನು ಇಟ್ಕೊಂಡು ಸಮಾವೇಶ ಮಾಡ್ಬೇಕಂದ್ರೆ ನಮ್ಮ ರಾಜ್ಯಾಧ್ಯಕ್ಷರು ತೀರ್ಮಾನ ತಗೊಂಡಿರೋ ಕಾರಣ ಇದು ದೊಡ್ಡ ಸಮಾವೇಶ ಮಾಡೋಂಥ ಕೆಲಸ ಕೂಡ ಮಾಡಿದೆ. ಇವತ್ತು ಸಮಾವೇಶ ಮಾಡಬೇಕು ಅಂದೇಳಿ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ನಾಯಕರು ಎಲ್ಲರೂ ಕೂಡ ಮಾಡೋದ್ರ ಜೊತೆಲಿ ನಾನು ಮತ್ತು ಜನಾರ್ದನ್ ರೆಡ್ಡಿ ಅವರು ಕೂಡ ಮೊನ್ನೆ ಹೋಗಿದ್ದರು ಬೆಂಗಳೂರಿಗೆ. ಹೋದಂಥ ಟೈಮಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ವಿಜೇಂದ್ರ ಅವ್ರ ಹತ್ರ ಕೂಡ ಭಾಳಷ್ಟು ಚರ್ಚೆ ಮಾಡಿದ್ದಾರೆ. ಚರ್ಚೆ ಮಾಡಿ ಅವತ್ತು ನಂತರ ನಮ್ಮ ರಾಷ್ಟ್ರೀಯ ನಾಯಕರು JP ನಡ್ಡಾ ಅವ್ರ ಸಮ್ಮುಖದಲ್ಲಿ ಕೂಡ ಇದು ಚರ್ಚೆ ನಡೀತಾ ಇತ್ತು. ಚರ್ಚೆ ಆದ ನಂತರ ಕೂಡ ಪುನಃ ಜನಾರ್ದನ್ ರೆಡ್ಡಿ ಅವರು ಎಲ್ಲರ ಹತ್ರ ಮಾತಾಡಿಕೊಂಡು ಅದನ್ನ ಬಹಳಷ್ಟು ಮಂದಿ ಇಲ್ಲಿ ಬರೋಂಥ ಎಲ್ಲ ಮಾಜಿ ಶಾಸಕರು, ಬರೋಂಥ ಹಾಲಿ ಶಾಸಕರು, ಬಹಳಷ್ಟು ಮಂದಿ ಮಾಜಿ ಸಂಸದರು, ಬಹಳಷ್ಟು ಹೋರಾಟಗಾರರು, ಎಲ್ಲ ಹಿರಿಯ ನಾಯಕರೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯಿಂದ ಇಡೀ ಕರ್ನಾಟಕ ರಾಜ್ಯ ಏನು ಹೇಳ್ತಾ ಇದ್ದಾರೆ, ಈ ಘಟನೆಯನ್ನು ನೀವು ಬಿಡಬಾರ್ದು. ಇದಾದಂಥ ಇನ್ಸಿಡೆಂಟ್ ಅನ್ನು ಕೇವಲ ನಿಮ್ಮ ಮೇಲೆ ಒಂದೆಲ್ಲ ಎಲ್ಲರ ಮೇಲೆ ನಡೀತಾ ಇದೆ. ಇವತ್ತು ನೀವು ಒಂದು ಸ್ಥಾನದಲ್ಲಿರೋ ಕಾರಣ ಇವತ್ತೆಲ್ಲ ಕೂಡ ಮಾಧ್ಯಮದ ಮೂಲಕ ಹೊರಗಡೆ ಬರುವಂತ ಕೆಲಸ ಆಗಿದೆ. ಇದು ಕೇವಲ ಇಲ್ಲಿಗೆ ಮುಗಿಬಾರ್ದು, ಸಮಾವೇಶ ಜೊತೆಲಿ ಪಾದಯಾತ್ರೆಯನ್ನು ಕೂಡ ಮಾಡಬೇಕು ಅನ್ನೋ ವಿಚಾರವನ್ನು ಬಹಳಷ್ಟು ಸಾರಿ ನಮ್ಮ ಚರ್ಚೆಯನ್ನು ಮಾಡಿದ್ರ. ಜನಾರ್ದನ್ ರೆಡ್ಡಿ ಅವರು ಕೂಡ ಹೋಗಿ ಅಧ್ಯಕ್ಷರ ಹತ್ರ ಮಾತಾಡಿ ಎಲ್ಲ ವಿಚಾರಗಳನ್ನು ಕೂಡ ಅವ್ರು ತಿಳಿಸಿ ಅವ್ರಿಗೆ ಯಾವ್ಯಾವ ಏನೇನು ಸಮಾಧಾನ ಕೊಡಬೇಕು ಎಲ್ಲವನ್ನು ಕೂಡ ಕೊಟ್ಟು ಕಂಪಲ್ಸರಿ ಎಲ್ಲರೂ ಒತ್ತಾಯ 90% ಪಬ್ಲಿಕ್ ನನ್ನ ಹತ್ರ ಬರುವಂತ ಜನಾರ್ದನ್ ರೆಡ್ಡಿ ಅವರು ಹೇಳಿದಂತೆ 90% ಪಬ್ಲಿಕ್ ಅವ್ರ ಒಪಿನಿಯನ್ ಹೆಂಗಿದೆ ಅಂದ್ರೆ ಪಾದಯಾತ್ರೆ ಮಾಡ್ರಿ ಅನ್ನೋಂಥ ಒಪಿನಿಯನ್ ಇರೋ ಕಾರಣ ಅವರು ಎಲ್ಲವನ್ನು ಕೂಡ ಮಾಹಿತಿ ಕೊಡುವಂತ ಕೆಲಸ ಮಾಡಿ. ಮತ್ತೆ ಅಧ್ಯಕ್ಷರು ನನ್ನ ಕರೆದಿದ್ರು, ರಾಮ್ಲೋರೆ ನೀವು ಬರಬೇಕು ಅಂತ ಹೇಳಿ ಕರೆದಿದ್ರು. ನಾನು ಕೂಡ ನಿನ್ನೆ ಹೋದಂಥ ಟೈಮಲ್ಲಿ ಅಧ್ಯಕ್ಷರು ಕೂಡ ಎಲ್ಲ ವಿಚಾರಗಳನ್ನು ತಿಳ್ಕೊಂಡ ನಂತರ ನಾನು ಕೂಡ ಎಲ್ಲ ವಿಚಾರಗಳನ್ನು ಕೂಡ ಅವ್ರು ತಿಳಿಸಿದ ನಂತರ ಅವ್ರು ಹೇಳಿದ್ರು, ರಾಮ್ಲಣ್ಣವರೇ ನಾವು ಮತ್ತೆ ಪುನಃ ಪತ್ರವನ್ನು ಬರೆದು ಆ ಪತ್ರದ ಮೂಲಕ ಕೂಡ ಅವರು ಪುನಃ ನಿಮ್ಗೆ ಹೇಳ್ತೀನಿ ಅನ್ನೋಂಥ ಮಾತನ್ನು ಹೇಳಿದ್ರು. ನಾನು ಕೂಡ ನನಗಿರಂಥ ಒಂದು ಸೋರ್ಸ್ ಪ್ರಕಾರ ನಾನು ಕೇಂದ್ರದ ನಾಯಕರನ್ನ ಎಲ್ಲರ ಹತ್ರ ನಾನು ಮಾತಾಡಿದಂಥ ಟೈಮಲ್ಲಿ ಕೂಡ ಅವ್ರು ಹೇಳಿದ್ರು, ನಮ್ದು ಯಾವುದೇ ರೀತಿಯಲ್ಲಿ ಪಾದಯಾತ್ರೆ ಮಾಡುವಂಥ ವಿಚಾರದಲ್ಲಿ ನಮ್ದು ಯಾವುದೇ ಅಭ್ಯಂತರ ಇಲ್ಲ. ಅವ್ರು ಹೇಳಿದಂಥ ಎಲ್ಲ ನಾಯಕರು ಹೇಳಿದಂಥ ಅಭಿಪ್ರಾಯ ಏನಂದ್ರೆಗಿನ ನನ್ನ ಸೋರ್ಸ್ ಪ್ರಕಾರ ನಮ್ಮ ನಾಯಕರು ಎಲ್ಲರೂ ಕೂಡ, ಯಾಕಂದ್ರೆ ನಾನು ಕೂಡ ತುಂಬಾ ವರ್ಷಗಳಿಂದ ರಾಜಕಾರಣದಲ್ಲಿ ಇರೋ ಕಾರಣ ನನಗೆ ಕೂಡ ಕೇಂದ್ರದ ನಾಯಕರು ಎಲ್ಲರೂ ಕೂಡ ಪರಿಚಯಸ್ಥರಾಗಿರೋ ಕಾರಣ ಎಲ್ಲರೂ ಕೂಡ ಹೇಳಿದ್ರು, ನನ್ನ ಇವತ್ತು ಪಾದಯಾತ್ರೆ ಮಾಡೋಂಥ ವಿಚಾರದಲ್ಲಿ ಕೇಂದ್ರ ನಾಯಕರು ನಮ್ದು ಯಾವುದೇ ಅಭ್ಯಂತರ ಇಲ್ಲ ಅನ್ನೋಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಹೇಳಿದ ಮೇಲೆ ಮತ್ತೆ ನಮ್ಮ ಅಧ್ಯಕ್ಷರು ಕೂಡ ನಾನು ತಿಳಿಸಿದೆ, ರಾಮ್ಲಣ್ಣವ್ರು ವಿಜೇಂದ್ರ ಅವ್ರು ಹಿಂಗೆ ಆಗ್ತಾ ಇದೆ ಅನ್ನೋಂಥ ವಿಚಾರ ಹೇಳಿದ ನಂತರ ನಾನು ಜನಾರ್ದನ್ ರೆಡ್ಡಿ ಅವ್ರಿಗೆ ಹೇಳಿದೆ, ಏನ್ ಮಾಡನ್ರಿ ಜನಾರ್ದನ್ ರೆಡ್ಡಿ ಅವರೇ, ಎಲ್ಲರೂ ಕೂಡ ಪಾದಯಾತ್ರೆ ಮಾಡ್ಬೇಕಂತ ಇದ್ದಾರೆ. ಆಲ್ರೆಡಿ ಪಾದಯಾತ್ರೆ ಮಾಡೋಂಥ ವಿಚಾರದಲ್ಲಿ ಕೂಡ ನಾವು ಇವತ್ತು ಮಾಧ್ಯಮಗಳಲ್ಲಿ ನಾನು ನೋಡ್ತಾ ಇದ್ದೆ, ಅದು ಏನು ಇವತ್ತು ಪಾದಯಾತ್ರೆ ಹೆಂಗೆ ಹೋಗ್ತಾ ಇದೆ, ಎಲ್ಲೆಲ್ಲಿ ನಿಲ್ಲಬೇಕು, ಎಲ್ಲೆಲ್ಲಿ ಹಾಲ್ಟ್ ಇದೆ, ಎಲ್ಲೆಲ್ಲಿ ಇದೆ, ಟೋಟಲ್ ಆಗಿ ಹತ್ತತ್ರ 22 ದಿನಗಳು 20 ದಿನಗಳದ್ದು ಒಂದು ರೂಟ್ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡು ಎಲ್ಲರಿಗೂ ನಿಮ್ ಕಾಪಿ ಒಂದು ಕೊಡ್ತೀನಿ, ಒಂದು ರೂಟ್ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಂತ ಕೆಲಸ ಆಗಿದೆ. ಆದ ನಂತರ ಕೂಡ ಇವತ್ತು ನಮಗೇನಂದ್ರೆ ನಮ್ಮ ಪಾರ್ಟಿಯಲ್ಲಿ ಇವತ್ತು ನಾವೆಲ್ಲ ತಯಾರಿ ಮಾಡ್ಕೊಂಡಿದ್ರೆ ಕೂಡ ನಾವೇನು ಇವತ್ತು ಪಾದಯಾತ್ರೆ ಅಂದ್ರೆ ಹೆಂಗಂದ್ರೆ 17ನೇ ತಾರೀಕು ಸಮಾವೇಶ ಆಗಬೇಕು. ಸಮಾವೇಶ ಆದ ತಕ್ಷಣ ಅಲ್ಲಿಂದನೇ ಪಾದಯಾತ್ರೆ ಹೊರಡಬೇಕನ್ನಂತ ಸಲುವಾಗಿ ಇನ್ನು 2 ದಿನ ಉಳಿದಿರೋಕ್ಕೋಸ್ಕರ ಎಲ್ಲ ರೆಡಿಯನ್ನು ಮಾಡ್ಕೊಂಡಿವಿ. ಇದೆಲ್ಲ ಕೂಡ ಬ್ಲೂ ಪ್ರಿಂಟ್ ತಮ್ಮ ಎಲ್ಲರೂ ಕೂಡ ಕೊಡ್ತೀನಿ, ಹೋಗ್ಬೇಕಂತೇಳಿ ನಮ್ಮ ಅಭಿಪ್ರಾಯ ಏನಿದೆ ಹಂಗಿತ್ತು. ಆಮೇಲೆ ಹಂಗಾಗಿ ನಾವೆಲ್ಲರೂ ಕೂಡ ಯೋಚನೆ ಮಾಡಿದಂಥ ಟೈಮಲ್ಲಿ ನಮ್ಮ ಕೇಂದ್ರದಲ್ಲಿ ನಾಯಕರು ಮಾತಾಡಿದಂಥ ಟೈಮಲ್ಲಿ ಅವ್ರೆಲ್ಲರೂ ಕೂಡ ರಾಜ್ಯಾಧ್ಯಕ್ಷರು ತೀರ್ಮಾನ ತಗೊಳ್ಳಿ, ಅವ್ರು ತಗೊಂಡ ನಂತರ ತಾವೇನ್ ಮಾಡ್ತಿರೋ ಮಾಡಿ ಅನ್ನೋ ಅಭಿಪ್ರಾಯ ಮಾಡಿದ್ದಾರೆ. ಹಂಗಾಗಿ ಇವತ್ತು ಅಧ್ಯಕ್ಷರು ಕೂಡ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೂಡ ಮಾತಾಡಿ ಎಲ್ಲರ ಅಭಿಪ್ರಾಯ ನಾವು ಪಾದಯಾತ್ರೆ ಮಾಡ್ಬೇಕನ್ನಂತದ್ದಿದೆ ಅನ್ನಂತ ಹೇಳಿದ್ದಾರೆ. ಹಂಗಾಗಿ ಇವತ್ತು ಅಧ್ಯಕ್ಷರು ಅಂದ್ರೆ ನಮ್ಮಲ್ಲಿ ಪಾರ್ಟಿಯಲ್ಲಿ ಕೆಲವೊಂದು ಪ್ರೊಸೀಜರ್ಸ್ ಇರ್ತಾವ, ಎಲ್ಲಿ ತನಕ ಅಧ್ಯಕ್ಷರು ಪರ್ಮಿಷನ್ ಕೊಡಲ್ಲ ಅಲ್ಲಿ ತನಕ ನಾವು ಪಾದಯಾತ್ರೆ ಮಾಡಂಗಿಲ್ಲ.
ಹಂಗಾಗಿ ಆಲ್ರೆಡಿ ನಮ್ಮ ರಾಷ್ಟ್ರೀಯ ನಾಯಕರು ಎಲ್ಲರೂ ಕೂಡ ಹೇಳಿದ್ದಾರೆ, ರಾಜ್ಯಾಧ್ಯಕ್ಷರು ಅಂತಿಮ, ಅವರು ಓಕೆ ಅಂದ್ಬಿಟ್ರೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಹಂಗಾಗಿ ನಾವೆಲ್ಲ ಕೂಡ ಈ ಸಿದ್ಧತೆಯನ್ನು ಮಾಡ್ಕೊಂಡಿದ್ವಿ. ಪಾದಯಾತ್ರೆ ಸಲುವಾಗಿ ರಾಜ್ಯಾಧ್ಯಕ್ಷರಂದ ವಿಜೇಂದ್ರವರು ಎಲ್ಲಿ ನಮ್ಮ ಪಾರ್ಟಿ ಪ್ರೊಸೀಜರ್ಸ್ ಇರೋ ಕಾರಣ ಅವ್ರು ಯಾವ ಒಪ್ಪಿಗೆ ಕೊಡ್ತಾರೋ ಆ ಒಪ್ಪಿಗೆ ಕೊಟ್ಟಿದ ತಕ್ಷಣ ಪಾದಯಾತ್ರೆಯನ್ನು ಕೂಡ ಪ್ರಾರಂಭ ಮಾಡೋಂಥ ಕೆಲಸ ಮಾಡಿದ್ವಿ. ಎಲ್ಲವನ್ನು ಕೂಡ ತಯಾರು ಮಾಡ್ಕೊಂಡು ಕುಂತೀವಿ. ಸಮಾವೇಶ ಜೊತೆಲಿ ಅಲ್ಲಿಂದನೇ 17ನೇ ತಾರೀಕು ಪಾದಯಾತ್ರೆ ಹೋಗ್ಬೇಕಂತೇಳಿ ತೀರ್ಮಾನ ತಗೊಂಡು ಅಧ್ಯಕ್ಷರ ಸಲುವಾಗಿ ಅವ್ರ ಒಪ್ಪಿಗೆ ಅಂದ್ರೆ ಅವ್ರು ಯಾವಾಗ ಒಪ್ಪಿಗೆ ಕೊಡ್ತಾರ ಅನ್ನೋಂಥದ್ದಕ್ಕೋಸ್ಕರ ಕಾಯ್ತಾ ಇದ್ವಿ. ಅವ್ರು ಒಪ್ಪಿಗೆ ಕೊಟ್ಟಿದ ತಕ್ಷಣ ನಾವು ಪಾದಯಾತ್ರೆಯನ್ನು ಅನೌನ್ಸ್ ಮಾಡೋಂಥ ಕೆಲಸ ಕೂಡ ಮಾಡ್ತೀವಿ.